ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಈ ಲಾಗಲ್ಲಿ ಏನಿದೆ, ಎಲ್ಲಿಗೆ ಹೋಗಿದ್ದೀವಿ ಅಂತ ನೋಡ್ಕೊಂಬರೋಣ. ನಾವಿವತ್ತು ಮದುವೆಗೆ ಅಂತ ಒಂದು ಊರಿಗೆ ಹೋಗಿದ್ವಿ. ಈ ಊರ ವಿಶೇಷತೆ ಏನೆಂದರೆ, ಇಲ್ಲಿರೋ ದೇವ್ರಿಗೆ ಭೂಮಿ ತಾಯಿ ಜಾಗ ಕೊಟ್ಟಿರೋದ್ರಿಂದ ಆ ದೇವ್ರ ಹೆಸರೇ ದರಿದೇವರು ಅಂತ ಆಯಿತು. ಈ ದೇವಸ್ಥಾನ ವಿಜಯಪುರದಿಂದ ಸುಮಾರು 45 ಕಿಲೋಮೀಟರ್ ಅಂತರದಲ್ಲಿದೆ. ಇವಾಗ ನಾವು ನೋಡ್ತಾ ಇರೋದು ದರಿದೇವರ ಒಂದು ಮಹಾದ್ವಾರ. ಇಲ್ಲಿಂದ ಸುಮಾರು 3-4 ಕಿಲೋಮೀಟ್ರಲ್ಲಿ ನಾವು ಆ ದೇವಸ್ಥಾನಕ್ಕೆ ರೀಚ್ ಆಗ್ತೀವಿ. ಬನ್ನಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ದೇವಸ್ಥಾನ ಇರೋದು ಸುತ್ತಮುತ್ತ ಗುಡ್ಡಗಾಡು ಪ್ರದೇಶದಲ್ಲಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಯಾವತ್ತಾದರೂ ನೀವು ಈ ಕಡೆ ಬಂದಾಗ ವಿಸಿಟ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಇಲ್ಲಿ ದರಿದೇವರ ತಂಗಿ ಜಕ್ಕಮ್ಮ ಅಂತ ಇದ್ದಾರೆ. ಜಕ್ಕಮ್ಮನ ದರ್ಶನ ಮಾಡಿಕೊಂಡೇ ದರಿದೇವರ ಹತ್ರ ದರ್ಶನಕ್ಕೆ ಹೋಗಬೇಕು. ಈ ದೇವಸ್ಥಾನಗಳಿರೋದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಬರುತ್ತೆ. ಇವಾಗ ನಾವು ನೋಡ್ತಿರೋದು ಈ ಜಕ್ಕಮ್ಮ ದೇವಸ್ಥಾನ ಇರೋದು ಹಳ್ಳದಲ್ಲಿ, ಅಂದರೆ ಮಳೆಗಾಲದಲ್ಲೆಲ್ಲ ಇಲ್ಲಿ ಫುಲ್ ನೀರಿರುತ್ತೆ. ಅವಳು ನೆಲೆ ನಿಂತಿರೋದು ಹಳ್ಳದಲ್ಲೇ. ಈ ದೇವಸ್ಥಾನಗಳ ಹಿಸ್ಟ್ರಿನ ಇನ್ನೊಂದು ವಿಡಿಯೋಲಿ ಪೂರ್ತಿಯಾಗಿ ಹೇಳ್ತೀನಿ. ಇವಾಗ ಬರೀ ನೋಡ್ಕೊಂಬರೋಣ ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತೆಲ್ಲ. ಇದು ಜಕ್ಕಮ್ಮ ತಾಯಿಯ ದರ್ಶನ. ದರಿದೇವರ ತಂಗಿ ಜಕ್ಕಮ್ಮ ತಾಯಿ ಎಲ್ಲರನ್ನೂ ಉದ್ಧರಿಸಲು ಇಲ್ಲಿ ಹಳ್ಳದಲ್ಲಿ ನೆಲೆ ನಿಂತಿದ್ದಾಳೆ. ಜಕ್ಕಮ್ಮ ತಾಯಿಯ ದೇವಸ್ಥಾನದಿಂದ ಈ ದರಿದೇವರ ಗುಡ್ಡದ ಮೇಲೆ ಅವ್ರು ನೆನೆಸಿದ್ದಾರೆ. ತುಂಬ ಬಿಸಿಲಿತ್ತು, ಕಾಲೆಲ್ಲ ಸುಡ್ತಾ ಇತ್ತು, ಪರವಾಗಿಲ್ಲ ಅಂತ ಹೋದ್ವಿ. ಇಲ್ಲಿ ತುಂಬ ಹಿಸ್ಟ್ರಿನೇ ಇದೆ. ಇಲ್ಲಿ ಹಿಂದೆ ಯುದ್ಧ ಎಲ್ಲ ನಡೆದಿದೆ. ಆವಾಗಿನ ಕುರುಹುಗಳೆಲ್ಲ ನಾವಲ್ಲಿ ನೋಡ್ಬೋದು. ಕುದುರೆ ಹೆಜ್ಜೆ ಇದೆ ಅಂತೆ, ಸುಮಾರು ಇದೆ ಅಲ್ಲೆಲ್ಲ ಯುದ್ಧ ಆಗಿದೆ ಅಂತ ನೋಡೋದಕ್ಕೆ. ಈ ದೇವಸ್ಥಾನದ ಹಾಗೂ ಈ ದೇವರ ಹಿಸ್ಟ್ರಿನ ನಾನು ಇನ್ನೊಂದು ವಿಡಿಯೋಲಿ ಸಂಪೂರ್ಣವಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗುಡ್ಡದ ಮೇಲೆ ಏನಿದೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಗುಡ್ಡ ಅಂದರೆ ನಾವು ಬೆಟ್ಟ ಅಂತಲೂ ಕರಿತೀವಿ. ಇಲ್ಲಿ ಗುಡ್ಡದ ಮೇಲೆ ದೇವರಿದ್ದಾನೆ, ಬಟ್ ಗುಡ್ಡ ಪೂರ್ತಿ ದೇವಸ್ಥಾನ ಇದೆ. ನೀವು ನೋಡ್ಬೋದು ಕೆಳಗಡೆಯಿಂದಾನೇ ಸ್ಟೆಪ್ಸ್ ಇದೆ. ಇಲ್ಲಿ ದೇವ್ರಿಗೆ ಮೇನ್ ಹರಕೆ ಅಂದರೆ ಸ್ಟೆಪ್ಗೊಂದು ಅಂದರೆ ಕಟ್ಟಿಗೊಂದು ಕಾಯಿ ಹೊಡೆಯೋದು ಅಂತ ನಮ್ಮ ಕಡೆ ಅಂತೀವಿ. ಇಲ್ಲಿ ಪ್ರತಿಯೊಂದು ಸ್ಟೆಪ್ಗೂ ಒಂದೊಂದು ತೆಂಗಿನಕಾಯಿನ ಹೊಡೆಯೋದು. ದೇವ್ರಿಗೆ ಹರಕೆ ಹೊತ್ತು ನಮ್ಮ ಆಸೆನ, ನಮ್ಮ ಬೇಡಿಕೆನ ದೇವರು ಈಡೇರಿಸಿದ್ರೆ ನಾವು ಈ ಹರಕೆನ ಹೊತ್ತಿರ್ತಾರೆ. ಎಲ್ಲರೂ ಮಾಡೋದನ್ನು ಪ್ರತೀತಿ. ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಜನ ತೆಂಗಿನಕಾಯಿನ ಹೊಡೆದಿದ್ದಾರೆ ಪ್ರತಿಯೊಂದು ಸ್ಟೆಪ್ಗೂ ಅಂತ. ಕಾಲೆಲ್ಲ ತುಂಬ ಸುಡ್ತಾ ಇತ್ತು, ಅದರಲ್ಲೇ ಓಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿದೆ ನೋಡಿ, ಪೂರ್ತಿ ಗುಡ್ಡ ಎಲ್ಲೂ ಕಾಣಿಸೋದೇ ಇಲ್ಲ ನೆಲ, ಅಷ್ಟು ಚೆನ್ನಾಗಿ ದೇವಸ್ಥಾನನ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ವರ್ಷಕ್ಕೊಂದು ಸರಿ ಇಲ್ಲಿ ಜಾತ್ರೆನೂ ನಡೆಯುತ್ತೆ. ಹಾಗೂ ಸುಮಾರು 12ನೇ ಶತಮಾನಕ್ಕೂ ಹಳೆಯದಾದ ಈ ದೇವಸ್ಥಾನ ಇನ್ನೂ ಇಷ್ಟು ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಚೆನ್ನಾಗಿ ಇದನ್ನು ನಿರ್ಮಿಸಿದ್ದಾರೆ ಆಗಿನ ಕಾಲದಲ್ಲಿ. ಪ್ರತಿಯೊಂದನ್ನು ಕಪ್ಪು ಶಿಲೆಯಿಂದನೇ ಮಾಡಿದ್ದಾರೆ. ಇಲ್ಲಿಯ ವಿಶೇಷತೆ ಏನೆಂದರೆ, ಇಲ್ಲಿ ದೇವರ ಕುದುರೆ ಅಂತ ಇರುತ್ತೆ. ಜಾತ್ರೆಯ ದಿನ ಆ ಕುದುರೆ ಕೆಳಗಿಂದ ಮೇಲೆ ಹತ್ತಿ ದೇವ್ರ ದರ್ಶನಕ್ಕೆ ಬರುತ್ತಂತೆ. ನಮ್ಮ ಫ್ಯಾಮ್ಲಿಯವರು ನಾನು ಏರೋದನ್ನು ನೋಡ್ತಾ ವೇಟ್ ಮಾಡ್ತಾಯಿದ್ರು. ಬಿಸಿಲಲ್ಲಿ ನನಗೂ ಏರೋಕ್ಕೆ ಆಗ್ತಿರ್ಲಿಲ್ಲ. ಇದು ನಮ್ಮ ಮನೆ ದೇವರು ಸಹ. ಪ್ರತಿ ವರ್ಷಕ್ಕೊಂದು ಸರಿ ನಾವಿಲ್ಲಿ ಬಂದು ಹೋಗ್ತಾ ಇರ್ತೀವಿ. ಈ ದಿನ ಇಲ್ಲೊಂದು ಮದುವೆ ಇತ್ತು. ಮದುವೆ ಮುಗಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಇದೇ ನೋಡಿ ಕಟ್ಟಿಗೊಂದು ಕಾಯಿ ಹೊಡೆಯೋದು ಅಂತ ಹೇಳೋದಲ್ಲಿ. ಇವಾಗ ದರಿದೇವರ ಒಂದು ಪಟ್ಟದ ಕುದುರೆನ ನೋಡೋಣ ಬನ್ನಿ. ಈ ಕುದುರೆ ಯಾಕೆ ಇಲ್ಲಿ ಅಂದರೆ, ಈ ದೇವರು ಇರೋದು ಕುದುರೆಯ ಮೇಲೆ. ಅವನ ವಾಹನ ಕುದುರೆ ಮೇಲೆ ಕುಂತು ಅವರು ಯುದ್ಧ ಮಾಡಿರೋದ್ರಿಂದ ಕುದುರೆನ ಇಲ್ಲಿ ಇರುತ್ತೆ, ಪಟ್ಟದ ಕುದುರೆ ಅಂತ. ಇದೇ ನೋಡಿ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ದಿನ ಈ ದರಿದೇವರು ತನ್ನ ತಂಗಿಯನ್ನು ಭೇಟಿ ಮಾಡಲು ಹೋಗುತ್ತಾನೆ. ಅಂದರೆ ಇಲ್ಲಿಂದ ಜಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಮತ್ತೆ ವಾಪಸ್ ತನ್ನ ದೇವಸ್ಥಾನಕ್ಕೆ ಬರೋದು. ಇದು ಈ ಜಾತ್ರೆಯ ವಿಶೇಷ. ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಇವಾಗ ಅದು ಜಕ್ಕಮ್ಮ ದೇವಿ ದೇವಸ್ಥಾನ. ಅಲ್ಲಿಂದನೇ ನಾವು ಇವಾಗ ಇಲ್ಲಿಗೆ ಬಂದಿದ್ದು. ಇಷ್ಟು ಡಿಸ್ಟೆನ್ಸ್ ಇದೆ. ಇಲ್ಲಿಂದ ದೇವರು ಅಲ್ಲಿ ಹೋಗಿ ದೇವರಿಗೆ ದರ್ಶನ ಕೊಟ್ಟು ಭೇಟಿ ಮಾಡಿ ಮತ್ತೆ ವಾಪಸ್ ಇಲ್ಲಿಗೆ ಬರೋದು. ಇದು ಇಲ್ಲಿನ ಜಾತ್ರೆಯ ವಿಶೇಷ. ಅದು ನೈಟಲ್ಲೇ ನಡೆಯುತ್ತೆ, ರಾತ್ರಿ ಹೊತ್ತಲ್ಲೇ. ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೆ. ಆವಾಗಿನ ಕಾಲದ ಶಿಲೆಗಳು, ಕಲೆಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ನೋಡೋದಕ್ಕೆ ಒಂಥರ ನಾವು ಪುಣ್ಯ ಮಾಡಿದ್ದೀವಿ ಅಂತ. ನಮ್ಮ ಈ ಭಾರತ ದೇಶದಲ್ಲೇ ಹುಟ್ಟಿರೋದು ಒಂದು ದೊಡ್ಡ ಪುಣ್ಯ ನಮ್ಮದೆಲ್ಲ. ನಮ್ಮ ಕಲೆ, ಸಂಸ್ಕೃತಿ ಇದೆಲ್ಲ ಹಿರಿಯರು ಮಾಡಿಕೊಟ್ಟಿದ್ದು ನಮಗೆಲ್ಲ ತುಂಬ ಲಾಭನೇ ಇದೆ ಇದರಿಂದ. ಈ ದೇವಸ್ಥಾನದಲ್ಲೂ ಸಹ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ.
ದೇವರ ಪೂಜೆ, ಅಭಿಷೇಕ ಎಲ್ಲ ಥರದ ಕೈಂಕರ್ಯಗಳು ನಡೆಯುತ್ತಾ ಇರುತ್ತೆ. ನೀವು ಇಲ್ಲಿ ಬಂದು ಪೂಜಾರಿಗಳನ್ನ ಮೀಟ್ ಮಾಡಿದ್ರೆ ಅವರು ಎಲ್ಲ ಥರ ಸಜೆಸ್ಟ್ ಮಾಡ್ತಾರೆ, ಯಾವ ಥರ ಪೂಜೆ ಮಾಡಿಸ್ಬೇಕು ಏನು ಅಂತ. ಹಾಗೆ ಅಡುಗೆ ಮಾಡೋದಕ್ಕೆ ವ್ಯವಸ್ಥೆ, ಊಟ, ರೂಮ್ ಅದೆಲ್ಲನೂ ಸಹ ಇಲ್ಲಿ ಕೊಡ್ತಾರೆ. ಇವಾಗ ನಾವು ನೋಡ್ತಾ ಇರೋದು ದೇವರ ಪಲ್ಲಕ್ಕಿ. ಈ ಪಲ್ಲಕ್ಕಿಗಳಲ್ಲೇ ದೇವರು ಕುಂತು ತನ್ನ ತಂಗಿಯ ಭೇಟಿಗೆ ಹೋಗೋದು. ಬನ್ನಿ ದೇವರ ಒಂದು ಮೂಲ ಸ್ಥಾನಕ್ಕೆ ಹೋಗೋಣ ಒಳಗಡೆ. ನೋಡಿ, ನಾವಿವಾಗ ನೋಡ್ತಾ ಇರೋದು ಪ್ರತಿಯೊಂದು ಗುಡ್ಡದ ಮೇಲೇನೇ ಇದೆ, ಹಾಗೆ ಹತ್ತಾನೇ ಹೋಗ್ಬೇಕು. ಯಾವುದೂ ಸಮ ನೆಲದಲ್ಲಿಲ್ಲ. ಇದು ದೇವರ ತೊಟ್ಟಿಲು, ಉಯ್ಯಾಲೆ ಅಂತಲೂ ನಾವು ಕರಿಬೋದು. ದರಿದೇವರ ದರ್ಶನಕ್ಕೂ ಮುಂಚೆ ಲಕ್ಷ್ಮೀ ದೇವಿಯ ದರ್ಶನ ಆಗುತ್ತೆ. ಇದು ಲಕ್ಷ್ಮೀ ಇರೋ ಸ್ಥಳ. ವಿಗ್ರಹನ ಯಾರು ಡೈರೆಕ್ಟಾಗಿ ಮುಟ್ಟಬಾರ್ದು, ಹಾಳಾಗುತ್ತೆ ಅನ್ನೋ ಒಂದು ರಕ್ಷಣೆಗೋಸ್ಕರ ಗ್ಲಾಸಲ್ಲಿ ಇಲ್ಲಿ ಕವರ್ ಮಾಡಿದ್ದಾರೆ, ಗ್ಲಾಸಿನ ಡೋರ್ ಮಾಡಿ. ಇದಾಗಿದ್ದ ತಕ್ಷಣ ದರಿದೇವ್ರು ಇರ್ತಾರೆ, ಅಲ್ಲಿ ವಿಡಿಯೋ ಶೂಟ್ ಎಲ್ಲ ಇರಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಆಚೆಗಡೆಯಿಂದ ಮಾಡಿದ್ದೀನಿ. ಬನ್ನಿ ಈಗ ಆಚೆಯಿಂದನೇ ದರಿದೇವ್ರ ದರ್ಶನ ಮಾಡೋಣ. ಇದು ದೇವ್ರ ಕುದುರೆ. ಸಾಮಾನ್ಯವಾಗಿ ಶಿವನ್ ಮುಂದೆ ನಂದಿ ಇರೋದನ್ನ ನೋಡಿದ್ದೀವಿ, ಇವಾಗ ದರಿದೇವ್ರ ಮುಂದೆ ಕುದುರೆ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ದೇವರ ದರ್ಶನ ಮಾಡಿ. ಇದೇ ದರಿದೇವರ ಮೂಲ ಸ್ಥಾನ. ಈ ದೇವರು ಕೈಯಲ್ಲಿ ಕತ್ತಿ ಗುರಾಣಿ ಹಿಡಿದು ಕುದುರೆ ಮೇಲೆ ಕುಂತಿರೋ ಒಂದು ರೂಪದಲ್ಲಿ ದರ್ಶನ ಇದೆ. ಇದು ಹಿಂದೆ ಯುದ್ಧ ಮಾಡಿರೋ ಒಂದು ಕುರುಹುಗಳು, ಅಂದರೆ ಅದರ ಚಿತ್ರಣನ ಗೋಡೆಯಲ್ಲಿ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಲಾಕೃತಿಗಳನ್ನು ಗೋಡೆ ಮೇಲೆ ಮಾಡಿದ್ದಾರೆ. ರಾಜ, ಬೇರೆ ರಾಜರ ವಿರೋಧಿಗಳು, ಆನೆ, ಕುದುರೆಗಳು, ಸೈನಿಕರು ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಈ ದೇವಸ್ಥಾನದ ಸುತ್ತಮುತ್ತ ಇನ್ನೂ ಬೇರೆ ಬೇರೆ ದೇವರುಗಳು ಇದೆ, ಶಿವಲಿಂಗ, ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿನ ಒಂದು ಈ ಕಲೆ, ವಾಸ್ತುಶಿಲ್ಪ, ದೇವಸ್ಥಾನ, ದೇವರು ಎಲ್ಲವನ್ನು ನೋಡ್ತಕ್ಕದ್ದೇ. ನೀವು ಈ ಕಡೆ ಬಂದಾಗ ಇದನ್ನು ನೋಡದೆ ಹೋಗಬೇಡಿ. ಹಾಗೆ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರೀದೆ. ಈ ದರಿದೇವರು ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.